ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಅವರನ್ನು ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದುರಲ್ಲಿ ಭಿತ್ತಿಪತ್ರವನ್ನು ಹಿಡಿದು ಪ್ರತಿಭಟನೆಗೆ ಸಿದ್ಧತೆ ನಡೆಸಿದ ಡಿವೈಎಫ್ಐ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಳ್ಳಾಲ ಕ್ಷೇತ್ರದ ನರಿಂಗಾನದಲ್ಲಿ ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ನಡೆಯುವ ಕಂಬಳಕ್ಕೆ ಆಗಮಿಸುತ್ತಿದ್ದು, ವಿಮಾನ ನಿಲ್ದಾಣದಿಂದ ನಗರದ ಕದ್ರಿ ನಂತು ರಸ್ತೆಯಲ್ಲಿ ಸಾಗುವ ಸಂದರ್ಭದಲ್ಲಿ ಡಿವೈಎಫ್ಐ ಅವರು ಕಾರ್ಯಕರ್ತರು ಪ್ರತಿಭಟನೆಗೆ ಸಿದ್ಧತೆಯನ್ನು ನಡೆಸಿದರು. ಇದನ್ನರಿತ ಪೊಲೀಸರು ಮುಖ್ಯಮಂತ್ರಿ ಬರುವ ಮೊದಲೇ ಬಿಕೆ ಇಮ್ತಿಯಾಜ್ ನೇತೃತ್ವದಲ್ಲಿ ಸೇರಿದ್ದ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಕಮ್ಯುನಿಸ್ಟ್ ಮತ್ತು ಡಿವೈಎಫ್ಐ ವತಿಯಿಂದ ಜನಪರ ವಿಚಾರಗಳಲ್ಲಿ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿತ್ತು. ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ ದುರಾವಸ್ಥೆ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾಗಲೂ ಮೋನಿರ್ ಕಾಟಿಪಲ್ಲ ಸೇರಿದಂತೆ ಕೆಲವರ ವಿರುದ್ಧ ಕೇಸನ್ನು ದಾಖಲಿಸಲಾಗಿತ್ತು. ಇದನ್ನು ವಿರೋಧಿಸಿ ಕಮ್ಯುನಿಸ್ಟ್ ಮತ್ತು ಇತರ ಸಂಘಟನೆಗಳು ಪೊಲೀಸ್ ಕಮಿಷನರ್ ವಿರುದ್ಧ ಸರಣಿ ಪ್ರತಿಭಟನೆಯನ್ನು ನಡೆಸಿದೆ. ಕಮಿಷನರ್ ಅಗರ್ವಾಲ್ ಅವರನ್ನ ಅಮಾನತ್ ಮಾಡಬೇಕು ಅಂತ ಹೇಳಿ ಡಿವೈಎಫ್ಐನ ಕಾರ್ಯಕರ್ತರು ನಾವು ಇವತ್ತು ಮಂಗಳೂರಲ್ಲಿ ಪ್ರತಿಭಟನೆ ಮಾಡಿ ಭಿತ್ತಿಪತ್ರ ಪ್ರದರ್ಶನ ಮಾಡಿ ಮುಖ್ಯಮಂತ್ರಿಯ ಗಮನ ಸೆಳೆಯುವಂತ ಒಂದು ಕಾರ್ಯಕ್ರಮ ಮಾಡಿದ್ದು. ನಮ್ಮನ್ನು ಮುಂಜಾಗ್ರತಾ ಕ್ರಮವಾಗಿ ಅರೆಸ್ಟ್ ಮಾಡಿ ಇವತ್ತು ಅಲ್ಲಿಂದ ಮಂಗಳೂರು ನಂತೂರು ಸರ್ಕಲ್ನ ಬಳಿಯಿಂದ ಮುಲ್ಕಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಈಗ ರಾತ್ರಿ ಸುಮಾರು 10:30 ಗಂಟೆ ಆಗ್ತಾ ಇದೆ. ಇನ್ನೂ ಕೂಡ ನಮ್ಮನ್ನು ಬಿಡುಗಡೆ ಮಾಡಲಿಲ್ಲ. ನಮ್ಮನ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸು ಮಾಡ್ತಾ ಇಲ್ಲ. ಇವತ್ತು ನಾವು ಈಗ ಒಂದು 6 ತಾಸಿನವರೆಗೆ ಪೊಲೀಸರ ಅರೆಸ್ಟ್ನಲ್ಲಿ ಬಂಧನದಲ್ಲಿದ್ದೇವೆ. ಕನಿಷ್ಠ ಒಂದು ಮಾನವ ಹಕ್ಕುಗಳು ಏನನ್ನು ಪಾಲನೆ ಮಾಡಬೇಕು, ಅದು ಕೂಡ ಕಮಿಷನರ್ ಅಗರ್ವಾಲ್ ಅವರ ಪೊಲೀಸರಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 6 ಗಂಟೆಯಿಂದ ನಾವು ಕೇಳ್ತಾ ಇದ್ದೇವೆ ನಮಗೇನೋ ಊಟ ಆಹಾರ ಕೊಡಿ ಅಂತ, ಆದರೂ ಕೂಡ ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ದಬ್ಬಾಳಿಕೆ ಸರ್ವಾಧಿಕಾರ ಇದು ಅನುಪಮ್ ಅಗರ್ವಾಲ್ ಅವರು ಯಾವ ರೀತಿಯಲ್ಲಿ ಹೋರಾಟಗಾರರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಕೈದಿಗಳನ್ನ ಆರೋಪಿಗಳನ್ನ ಬಂಧನದಲ್ಲಿಟ್ಟಾಗ ದಸ್ತಗಿರಿ ಮಾಡಿದಾಗ ಯಾವ ರೀತಿಯಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ, ಆ ಎಲ್ಲ ಹಿಂಸೆಯನ್ನ ಅಗರ್ವಾಲ್ ಅವರು ಇವತ್ತು ಕೊಡ್ತಾ ಇದ್ದಾರೆ. ಈ ಒಂದು ರೀತಿಯ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಮಂಗಳೂರು ನಗರದ ಕಮಿಷನರ್ ಪೊಲೀಸ್ ಅಗರ್ವಾಲ್ ಅವರ ಪೊಲೀಸರಿಂದ ಆಗ್ತಾ ಇದೆ. ಇದು ನೇರವಾಗಿ ಕಮಿಷನರ್ ಅಗರ್ವಾಲ್ ಅವರು ಇವತ್ತು ಅವರ ವಿರುದ್ಧ ಅವರನ್ನ ಹೆಡೆಮುರಿ ಕಟ್ಟತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗಿಯೂ ಇದು ಸಫಲ ಆಗುವುದಿಲ್ಲ, ವಿಫಲ ಆಗ್ತದೆ. ಇವತ್ತು ನಮ್ಮನ್ನ ಇಲ್ಲಿ ಊಟ ಕೊಡದೆ ಸತಾಯಿಸಿ ಏಡಬೇಕಾದ್ರೂ ಮಾಡಿ ನಮ್ಮನ್ನ ಪೊಲೀಸ್ ಠಾಣೆಯಿಂದ ಜೈಲಿಗೆ ಬೇಕಾದ್ರೆ ಹಾಕಿ ನಮ್ಮ ಹೋರಾಟವನ್ನು ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ.